ಜ್ಯೋತಿ ಜ್ಯೋತಿ ಯಾರ ಕರಿತಾರ ನೋಡ, ಹೋಗಿ ನೋಡು ಗಾಯತ್ರಿ. ಯಾರು ನೀವು? ಜ್ಯೋತಿ ರಾಘು. ಅಣ್ಣ ಅತ್ತಿಗಿನ? ಅಣ್ಣ ಏನೋ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಆಫೀಸಿಗೆ ಹೋದ. ಅತ್ತಿಗೆಮ್ಮ ಅಡ್ಗೆ ಮಾಡ್ತಿರ್ಬೇಕು, ಕರಿತೀನಿ ತಡ್ರಿ. ನೀವ್ಯಾರು? ನಾನು ಜ್ಯೋತಿ ಅವ್ರ ತಂದೆ. ಅಯ್ಯೋ ಬೀಗ್ರ, ನಮಸ್ಕಾರ ರೀ. ಬರ್ರಿ ಬರ್ರಿ. ಬೀಗ್ರ ಬೀಗ್ರ? ಹೌದ್ರಿ ಬೀಗ್ರ ಆಗ್ಬೇಕ್ ನೀವು. ನಾವು ರಾಘುನ ತಂದೆ ತಾಯಿ, ಈಕಿ ರಾಘುನ್ ತಂಗಿ. ತಂದೆ ತಾಯ? ರಾಘುಗ ತಂದೆ ತಾಯಿ ಇಬ್ರು ಅದಾರ, ಅದು ಮತ್ತೆ ತಂಗಿನೋ? ಜ್ಯೋತಿಲ್ಲ? ಕುಂದಿರಿ ಬೀಗ್ರ, ನೀವು ಕುಂದಿರಿ, ನಾ ಕರಿತೀನಿ. ಒಳಗ ಏನೋ ಮಾಡಕತ್ತಾಳ ಅನ್ಸುತ್ತ, ಕುಂದಿರಿ. ನಾವ ನಿಮ್ಮನ್ನ ನೋಡಕ ನಿಮ್ಮ ಮನೆಗೆ ಬರ್ಬೇಕಂತ ಅನ್ಕೊಳಕತ್ತಿದ್ದೀವ್ರಿ. ಮತ್ತ ಬರದ ನೀನ್ ಬಂದಿದ್ವಲ್ಲ, ನಮಗೂ ಸುಸ್ತಾಗಿತ್ತ. ಅದಕ್ಕೆ ಎಲ್ಲೂ ಹೋಗೋದ್ ಬ್ಯಾಡ, ಇವತ್ತು ಮನ್ಯಾಗ ಇರೋಣಂತ ಮನ್ಯಾಗ ಇದ್ವಿ. ಮತ್ರಿ ಬೀಗ್ರ, ಮನೆಗೆಲ್ಲರ ಆರಾಮದಾರ್ರಿ? ಅಪ್ಪ ಜ್ಯೋತಿ, ಏನವ ಏನು ಹೇಳಕತ್ತಾರ ಇವರು ರಾಘುನ? ಹ್ಞೂಪ್ಪ, ವಿಷಯ ಹೇಳೋಣ ಅಂತ ನಾನು ನಿಮಗೆ ಫೋನ್ ಮಾಡಿದ್ದೆ. ನೀವು ಯಾಕೆ ಫೋನ್ ತಗೊಳ್ಳಿಲ್ಲ? ಇಲ್ಲವಾ, ನಂದು ಫೋನು ನೀರಾಗ ಬಿದ್ದುಬಿಡ್ತು. ಅವತ್ತು ಮಳೆ ಬಂದಿತ್ತಲ್ಲ, ನಾನು ಬಡ ಬಡ ಓಡಿ ಒಳಗೆ ಬಂದ್ರತಂತಂದು ಕಾರಿಂದ ಇಳಿದು ಬರಕತ್ತಿದ್ನೆ. ಮತ್ತು ಫೋನ್ ಕೆಳಗೆ ಬಿದ್ದುಬಿಡ್ತು. ಓಡಿ ಬರೋದಾಗ ಬಕ್ಕಣದಾಗಿದ್ದ ಜಾರಿ, ಹಾಗಾಗಿ ಹೋಗೈತಿ. ಅದೇನೋ ಡಿಸ್ಪ್ಲೇ ಹೋಗೈತಂತ. ಅದಕ್ಕೆ ಹೊಸ ಫೋನು ತಗೋವಂತ್ರಿ ಅಂತಂದಾನ ವಿನಯ. ಅದಕ್ಕೆ ನನಗದು ಇದು ಮಾಡಿಲ್ಲ, ಅದಕ್ಕೆ ರಿಂಗ್ ಆಗಿದ್ದು ಗೊತ್ತಾಗಿಲ್ಲ ನನಗೆ. ಆದರೆ ಏನಿದು ಸಡನ್ನಾಗಿ ತಾಯಿ ತಂದೆ ಅಂತಾರ, ಅರ್ಥನ ಆಗೋಲ್ಲ ನನಗೆ. ಅಪ್ಪ ಅದೇನಾತಂದ್ರೆ ಹೌದಾ? ಅಂದ್ರ ಅಯ್ಯೋ ಅಯ್ಯೋ ಬೀಗ್ರ, ನೀವು ನಮ್ಮನ್ನು ತಪ್ಪು ತಿಳ್ಕೊಬೇಡ್ರಿ. ಈಗ ನಿಮ್ಮ ಮಗಳು ಹೇಳಿದ್ದು ಆಕೆ ಗಂಡ ಏನು ಹೇಳಾನ ಅದನ್ನ ಹೇಳಲ್ರಿ. ಮತ್ತು ನೋಡ್ರಿ, ಈಗ ಮನೆ ಅಂದ್ಮ್ಯಾಗ ತಂದೆ ತಾಯಿಗೂ ಮಕ್ಕಳಿಗೂ ಜಗಳ ಬರದ, ಗಂಡ ಹೆಂಡತಿಗೂ ಜಗಳ ಬರದ, ಒಟ್ಟು ಬರದ ರೀ. ಜಗಳ ಬರದ ಮಂತನ ಅಂದ್ಮ್ಯಾಗ ಇದ್ದಿದ್ದ ರೀ. ಕಷ್ಟ ಸುಖ ಎಲ್ಲ ಇರ್ತಾವ್ರಿ. ಹಂಗಂತ ಹೇಳಿ ಮತ್ತು ಹಿಂಗೆ ಮಾಡಬಾರ್ದಾಗಿತ್ತು. ನನ್ನ ಮಗ ಮಾಡ್ಯಾನ ಅಂದ್ರೆ ನಾವೇನು ಅವ ಹೇಳ್ದಂಗೆ ಅವಂಗೆ ನಾವು ಹಿಂಸೆ ಮಾಡಿಲ್ರಿ. ಅವ ಹೇಳ್ತಾನೆ ಈಗಂಕರು ಮತ್ತೆ ಹೆಂಗೂ ಮದುವೆ ಆಗೈತಿ, ಮತ್ತು ಈಗ ಹೆಂಗೂ ನನ್ನ ಸೊಸಿನೂ ಬಸರದಾಳ, ಮತ್ತು ಯಾರು ಒಬ್ರು ಆಸರಾಗಿ ಬೇಕಲ್ರಿ. ಅದನ್ನು ನಾವು ಅದಕ್ಕೆ ಇಲ್ಲಿದ್ದು ಬಿಟ್ರೆ ಅತ್ತಕ್ಕೆ ಜೊತೆಗೆ ಆಕಿನ ನೋಡ್ಕೊಂತಂತ ಬಂದೀವಿ. ಅದ ನಾನು ಮತ್ತು ಮನ್ಯಾಗ ಇದ್ಲ ಗಂಗ ದವಾಖಾನಿಗೆ ಹೋಗಿ ಬರ್ತಾರಂದ್ರೆ ತಡಿಯವ, ಮತ್ತು ಕೇಳ್ತೀನಿ. ಆ ಕಡೆಗೆ ಹೋದ್ನಿ ಅಂದ್ರೆ ನಂದು ಫೋನ್ ಇಲ್ಲ, ಮತ್ತು ಹಂಗಿತ್ತಂದ್ರೆ ನೀನು ವಿನಯ ಬರುವಂತ್ರಿ ಅಂತ ಹೇಳೇ ಬಂದು ನೋಡಿ ನಾನು. ಅದೇ ಈಕೆ ಯಾಕೆ ವಿನಯ್ ಫೋನ್ಗೂ ಮಾಡಿಲ್ಲ, ಮತ್ತು ಚಿಕ್ಕಮ್ಮನ ಕಳ್ಸಂದಿದ್ಲು ಅಂತಂದು ಅದನ್ನ ಅಂದ ಅವನು. ಹಿಂಗಾದನೆ ವಿಷಯ. ಬ್ಯಾಬಿಡು, ಅಲ್ಲೇ ಇರಲಿ ಗಂಗಾ. ಅಪ್ಪ, ನಂಗೆ ಭಾಳ ಅಡಿಗೆ ಭಾಳ ಕೆಲಸ ಆಕತ್ತವು. ಒಂದಿಟ್ಟು ಚಿಕ್ಕಮ್ಮನ್ನ ಕರೆಸ್ಬಿಡ್ರಿ. ನಾ ಮದಿವಲ್ವಾ? ಗಾಯತ್ರ ಅದಾಳ, ನಾನು ಅದೀನಿ. ಗಾಯತ್ರ ನಾನು ಮತ್ತೇನು ಸುಮ್ಮನೆ ಕುಂತು ತಿನ್ನೋದೈತಾ ಮಗಳ? ಇಲ್ಲವಾ? ಬೇಡ, ನೀ ತಲೆ ಕೆಸಿ ಬೇಡ. ಬೇಡ, ನಿಮ್ಮ ಚಿಕ್ಕಮ್ಮ ಏನು ಬರೋದು ಬೇಡ. ನಾವು ಮಾಡ್ಕೊಳೋಣಂತ. ಪಾಪ ಅವ್ರಿಗೆ ಯಾಕೆ ಮತ್ತೆ ತೊಂದ್ರಿ? ಖಾಲಿ ಉಪ್ರಟಿ ಅತ್ತಿಯರ ಅದು ಖಾಲಿ ಉಪ್ರಟಿ ತೊಂದ್ರೆ ಅಲ್ರಿ. ಈಗ ಗಾಯತ್ರ ನೋಡಿದ್ರೆ ಈಚೆ ಕಡೆಯಿಂದ ತೆಗೆದು ಒಂದು ಈಚೆಗೆ ಏನು ತೆಗೆದಿಡೋದಲ್ರಿ. ಒಂದು ಈಗ ಚಾ ಇದ್ದಲ್ಲಿಗೆ ಕೊಡ್ಬೇಕ್ರಿ. ಆಮೇಲೆ ಕುಡ್ದಿದ್ ಲೋಟ ಗಂಡ್ಮಕ್ಳು ಇಟ್ಟಂಗೆ ಅಟ್ಟ ಮ್ಯಾಗ, ಟಿವಿ ಸ್ಟ್ಯಾಂಡ್ ಮ್ಯಾಗ, ಟಿವಿ ಮ್ಯಾಗ ಇಟ್ಟು ಅಡ್ಡಾಡ್ತಾಳ್ರಿ. ಗಂಡ್ಮಕ್ಳು ಹಂಗೆ ಮಾಡಲ್ರಿ. ಖರೆ ಹೇಳ್ತೀನಿ ರೀ, ನಿಮ್ಮ ಮಗನೂ ಹಂಗೆ ಮಾಡಲ್ಲ. ನಾನು ಒಬ್ಬಕ್ಕೆ ಇರ್ತೀನಿ ಅಂತಂದು ತಂದು ಚಂದಾಗಿ ಸಿಂಕ್ ಹಾಕ್ತಾರೆ. ಮೊಸರಿಲ್ಲ ಅಂದ್ರೆ ಅವರ ತೊಳೆದು ಇಟ್ಬಿಡ್ತಾರೆ. ಈಕಿ ಹೆಣ್ಮಗಳಾಗಿ ಗಾಯತ್ರ ಒಂದು ಕಡ್ಡಿ ಇತ್ತಂತ ತೆಗೆದು ಇದ್ದಂತ ಹಾಕ್ಬಾರ್ದಂತಾಳ್ರಿ. ಮತ್ತು ನಂಗೆ ಕಷ್ಟ ಆಗತ್ತೆ ರೀ. ಅಯ್ಯೋ ಅತ್ತಿಗೆಮ್ಮ, ನಾ ಹೇಳಿದ್ನಲ್ರಿ, ಮೊದ್ಲಿಂದಾನು ನನ್ನನ್ನು ಆಶ್ರಮದಾಗ ಬಿಟ್ಬಿಟ್ಟಾರ್ರಿ. ನಂಗೆ ಹಂಗಾಗಿ ಏನೂ ಕೆಲಸ ಮಾಡಿ ಗೊತ್ತಿಲ್ಲ. ಆತ್ ಬಿಡ್ರಿ, ಮಾಡ್ತೀನಂತ, ಅದ್ರಾಗ ಏನೈತಿ. ಮತ್ತು ನಿಮ್ಗೆ ಅಷ್ಟಕ್ಕೂ ನನ್ನ ಮೇಲೆ ನಂಬಿಕೆ ಇಲ್ಲ, ಬೇಕಾದ್ರೆ ನೀವು ಕರ್ಸ್ಕೊಳ್ರಿ ನಿಮ್ಮ ಚಿಕ್ಕಮ್ಮನ. ನಾನೇನು ಬೇಡ ಅನ್ನಲ್ಲ. ಇದೆಲ್ಲ ಬಿಡವ ನೀನು ಜೊತೆ. ನಾನು ಕಳಿಸ್ತೇನೆ ನಿಮ್ಮ ಚಿಕ್ಕಮ್ಮನ. ಈಗ ನೀನು ದವಾಖಾನಿಗೆ ಹೋಗಿ ಬರ್ಬೇಕಾಗಿತ್ತಲ್ಲ, ಹೋಗಿ ಬಂದ್ರೇನು? ಯಾವತ್ತು ಕೊಟ್ಟಿದ್ರು ಅಪಾಯಿಂಟ್ಮೆಂಟ್? ಅಪ್ಪ ನಿನ್ನೆನೇ ಕೊಟ್ಟಿದ್ರು, ನಿನ್ನೆ ಹೋಗೋಕ್ಕಾಗಲಿಲ್ಲ. ಮೊನ್ನೆ ಬಸು ಜಯಂತಿ ಇತ್ತು, ನಿನ್ನೆ ಏನೇನೋ ಕೆಲಸ ಆದವು, ಹೋಗೋಕ್ಕೆ ಆಗಲಿಲ್ಲಪ್ಪ. ಅಪ್ಪ ನಾಳೆ ಹೋಗ್ತೀನಿ ಬಿಡಪ್ಪ. ಅಲ್ಲ, ನಿನ್ನ ಗಂಡಗಾದ್ರೂ ಬೇಡ ಒಂದಿಟ್ಟು ಕಬರು. ಕರೆಕ್ಟ್ ಟೈಮ್ ನೋಡವ. ಇಂಥ ವಿಷಯದಾಗ ನೀನು ಒಟ್ಟ ಅಲಕ್ಷ್ಯ ಮಾಡ್ಬಿಡ. ಹೇಳಿ ನೋಡಿ ನಾನು. ಬಾ, ನಾ ಹೇಳ್ತೀನಿ, ಆಫೀಸಿಂದ ಕಳಿಸ್ತೀನಿ, ನೀ ಕರ್ಕೊಂಡು ಹೋಗ್ಬಿಡು ನಿನ್ನ ಗಂಡನ. ಯೋ ಬೀಗ್ರ, ಈಕೆರಿ ಹಠ ಮಾಡಿ ನಾಳೆ ಹೋಗೋಣ, ಶನಿವಾರ ಹೆಂಗೂ ನಾಳೆ ಹೋಗೋಣ ಅಂತ ಹೇಳಿ ಈಕೆ ಹೇಳಿದ್ದು. ಅವ ನನ್ನ ಮಗ ಆಫೀಸಿಗೆ ಹೋಗಲ್ಲ, ರಜಾ ಹಾಕ್ತೀನಿ ಅಂತಂದ್ರೂ ಕೇಳಲಿಲ್ಲ, ನಿಂದ್ರಿಸ್ಕೊಳ್ಳಿಲ್ಲ, ನೀರು ಕುಡಿಸ್ಕೊಳ್ಳಿಲ್ಲ ನನ್ನ ಮಗನ. ನಿಮ್ಮ ಮಗಳ ನೋಡ್ರಿ. ಯಾಕೆ ಹಂಗೆ ಮಾಡ್ತೀಯ ಮಗಳ?
ಅಲ್ಲಿ ನಿಮ್ಮಿಬ್ರು ಚಿಕ್ಕಮ್ಮಂದ್ರು ಹೇಳಿ ಕಳ್ಸ್ಯಾರ ಆಕಿಗೆ ಈಗ ನಾವು ಇದು ಮಾಡಬೇಕು ಕಾಳು ಕುಬ್ಸ ಮಾಡಬೇಕು ಅಡಿಗೆ ಗಿಡಿಗೆ ಮಾಡ್ತೀವಿ ನಾವು ಮಾಡ್ಕೊಂಬರ್ಬೇಕು ಮೊದ್ಲು ದವಾಖಾನಿಗೆ ಹೋಗ್ಬಾ ಅನ್ರಿ ಅಂತಂದು ಅವ್ರು ಹೇಳ್ತಾರೆ ನೀ ನೋಡಿದ್ರ ಇಷ್ಟು ನಿರ್ಲಕ್ಷ್ಯ ಮಾಡ್ತಿದ್ದಿ ಈಗ 4 ಐತೇನ ಮತ್ತೆ ಕಾಳು ಕುಬ್ಸ ಮಾಡ್ಬೇಕೀಗ. ಅಪ್ಪ ಬೇಡಪ್ಪ, ನಂಗೆ ಇವತ್ತು ಯಾಕೆ ಭಾಳ ಸುಸ್ತು ಅನ್ಸಕತ್ತೈತಿ. ಮತ್ತೆ ಹೊರಗೆ ಹೋಗಿ ಬಂದ್ರೆ ಮತ್ತೆ ಸುಸ್ತು ಅನ್ಸತ್ತ. ಅದಕ್ಕೆ ಅಪ್ಪ ನಾಳೆ ಹೋಗ್ತೀನಪ್ಪ. ಹಂಗ ಜಾನುನು ಬರ್ತೀನಿ ಅಂದಾಳ. ಹೌದಾ, ಜಾನೂನು ಬರ್ತೀನಿ ಅಂದ್ಲ ಏಕ? ಅದ ಏನಾರ ಮಾಡ್ಕೊಂಡು ಬೈಕಿ ಬುತ್ತಿ ತೊಗೊಂಡು ಬರ್ತೀನಿ, ಚಿಕ್ಕಮ್ಮನ ಕೇಳ್ತೀನಿ ಯಾವಾಗ ಮಾಡ್ತಾರೆ ಕಾಲು ಕುಬ್ಸ, ಅವಾಗ ನಾನು ತೊಗೊಂಡ್ಬರ್ತೀನಿ ಅಂತ ಅಂದ್ಲು. ಅದು ಕಾಳು ಕುಬ್ಸ ಅಲ್ಲ. ಕಾಲು ಕುಬ್ಸ ಅಂದ್ರೆ ಕಾಲಿಗೆ ಹಾಕೋತಾರಲ್ಲ ಸಾಕ್ಸ್, ಅದಕ್ಕಂತಾರೆ. ಅತ್ತಿಯರ ನಂಗಷ್ಟು ಗೊತ್ತಿಲ್ಲಲ್ರಿ. ಈಗ ನಮ್ಮ ಮನ್ಯಾಗ ಫಸ್ಟ್ ಪ್ರೆಗ್ನೆಂಟ್ ಆಗಿದ್ದ ನಾನು, ಹಂಗಾಗಿ ನಂಗೆ ಒಂದಿಷ್ಟು ಗೊತ್ತಿಲ್ಲರಿ. ಆಯ್ತು ತಗೋರಿ, ಕಾಳು ಕುಬ್ಸ ಮಾಡಕ್ಕೆ ಅಂತ ಅಂತೀನಿ. ಅಪ್ಪ ನಾಳೆ ಹೋಗ್ತೀನಪ್ಪ. ಬೇಕಾದ್ರೆ ನಾಡ್ದಂಗೂ ಒಯ್ತಾರಲ್ಲ, ಇವರು ಮನೆಗೆ ಇರ್ತಾರ, ವಿನಯ್ನು ಮನೆಗೆ ಇರ್ತಾನ. ನಾಡ್ದ ಮಾಡಕ್ಕೆ ಹೇಳಪ್ಪ. ನಾ ಬೇಕಾದ್ರೆ ನಾಡ್ದನ ಜಾನುಗೂ ಬರಕ್ಕೆ ಹೇಳ್ತೀನಿ. ಅಪ್ಪ ಪ್ಲೀಸ್ ಅಪ್ಪ, ನಾಳೆ ಹೋಗ್ತೀನಪ್ಪ. ಆತವ ಆತು, ಮೊದ್ಲು ಫೋನ್ ಮಾಡಿಸ್ಕೊಂಬರ್ತೀನಿ. ನನಗೆ ನಿಂದ ಯೋಚನೆ. ಅಯ್ಯ ಬೀಗ್ರ, ನೀವೇನ್ರಿ ಹಿಂಗೆ ಹೇಳ್ತೀರಿ? ಈಗ ಈಗ ಅತ್ತಿ ಮಾವ ನಾದ್ನಿ ಎಲ್ಲರೂ ಮನ್ಯಾಗ ಅದಾರ್ರಿ, ಚಂದನ ನೋಡ್ಕೋತಾರ. ತಗೋರಿ, ನೀವು ಒಟ್ಟಾಗಿ ಕಾಳಜಿ ಮಾಡ್ಬೇಡ್ರಿ. ನೀವು ಕಾಳಜಿನ ಬಿಟ್ಬಿಡ್ರಿ. ನಿಮ್ಮ ಮಗಳದ ಆರಾಮ್ ಇರ್ತಾಳಾಕಿ. ಸರಿ ತೋರವ ಜಾನು, ನಾ ಹೋಗಿ ಬರ್ತೀನಿ. ನೀವು ಒಂದು ಸ್ವಲ್ಪ ನಿನ್ನ ಆರೋಗ್ಯದ ಕಡೆ ಗಮನ ಕೊಡು. ಡಾಕ್ಟ್ರ್ ಹೆಂಗೆ ಹೇಳ್ತಾರೆ ಹಂಗೆ ಕೇಳು, ತಿಳಿದಿದ್ದ ಮಾಡಬೇಡ. ಅಪ್ಪ ಕುಂದರಿ, ಜ್ಯೂಸರ್ ಮಾಡ್ತೀನಿ. ಬ್ಯಾಡ ಮಗಳ, ಜ್ಯೂಸ್ ಏನು ಬೇಡ. ಯಾಕೆ ನನಗೂ ತಲೆ ಚಿಟಿ ಅನ್ನಕತ್ತೈತಿ. ಅವು ಮೊನ್ನೆ ಇದಕ್ಕೆ ಹೋಗಿದ್ನ್ಯಾ ಗಂಗಾವತಿ ಕಡೆಗೆ. ಅವರು ಹಣ್ಣಿನ ಗಿಡ ಜಗ್ಗಿದ್ವಲ್ಲಿ ಮಾವಿನ ಹಣ್ಣು ತಂದುಬಿಟ್ಟಿದ್ರು. 1-2 ಮಾವಿನ ಹಣ್ಣು ತಿಂದಿನಿ. ಅದು ಯಾಕೆ ನನಗೆ ಸಮಾಧಾನ ಆಗವಲ್ದು. ಆತು, ನಂಗೇನು ಜ್ಯೂಸ್ ಬೇಡ, ನಾ ಹೋಗಿ ಬರ್ತೀನಿ. ಕರ್ಕೊಂಬಂದು ನಿಮ್ಮ ಚಿಕ್ಕಮ್ಮನ ಬಿಟ್ಟೋಕ್ಕಿನಿ. ಆರಾಮ್ ಬರ್ಲಿ ತೋರಿ, ಆರಾಮ್ ಬರ್ಲಿ. ಏನು ಅವಶ್ಯಕತೆ ಐತಿ? ನಾವು ಅದಿವಲ್ಲ, ಆರಾಮ್ ಕಳಿಸ್ರಿ, ಪರವಾಗಿಲ್ಲ. ಆಯ್ತಪ್ಪ, ಕರ್ಕೊಂಬ. ನಿಂದ್ರಿಲ್ಲಿ ಅಲ್ರಿ ಅದ್ಗೆ ಮರ, ನಿಮ್ದು ಬಾರಿ ಬಿಡ್ರಿ. ಅಲ್ಲಿ ಹೇಳಕತ್ತಾಳ ನಮ್ಮವ್ವ ಅಷ್ಟು, ನಾವದೀವಿ ಅಂತಂದು ಒಟ್ಟ ಕೇಳವಲ್ಲ. ಈ ಮನ್ಯಾಗ ದಿನ ಇದ ಅಯ್ಯಪ್ಪ, ಒಂದಿಟ್ಟು ಅಡ್ಡಾಗಕ್ಕೂ ದಾರಿಲ್ಲ. ಒಂದು ಯಾವ್ದಾರ ನೋಡವ ಬಡ್ಗಿಡ್ಡ್ಯಾಗ ಲೀಸ್ನಾಗ ಮನಿ ಇದ್ರ ನಿನ್ನ ಗಂಡಗೆ ಹೇಳು. ಒಂದು 3 ಬೆಡ್ರೂಮ್ ಇಂದು ನಿಮಗೊಂದು, ನಮಗೊಂದು, ನನ್ನ ಮಗಳಿಗೊಂದು ಯಾವ್ದಾರ ಇದ್ರು ನೋಡನ್ನ. ಈ ಕೈಕಾಲ ಚಾಚಕ್ ಆಗೋಲ್ಲ. ನಂದು ಬಡಗಿನ ನೋಡಿಲ್ಲಿ, ನಿಮ್ಗೆಲ್ಲರಿಗೂ ಅಡ್ಡಾಡಕ್ ಅಡ್ಡ ಬರುತ್ತೆ. ಈ ಇಟ್ಟುದ್ದ ಚಾಚ್ಬೇಕು. ನನಗ ಎಲ್ಲರ ದೂರ ಇಟ್ರ ಬಗ್ಗಿ ತಗೊಳಕ್ಕಾಗಲ್ಲ ನನ್ನ ಬಡಗಿನ. ಅಂತ ಪರಿಸ್ಥಿತಿ ನಂದೈತಿ. ಬರ್ಲಿ ತಡಿಯವ, ರಾಗ್ಯ ಹೇಳ್ತೀನಿ ಅವಂಗ ಗೂಗ್ಯಾಗ. ನೋಡವಾಗ ಐತ್ರಿ, ಇದು ನನ್ನ ಮನೆ ವಿಚಾರ, ನೀ ತಲಿಯಕ್ಕೆ ಅವಶ್ಯಕತೆ ಇಲ್ಲ. ನಾಳೆ ಎಷ್ಟಾದ್ರೂ ನೀನು ಕೊಟ್ಟ ಮನೆಗೆ ಗಂಡನ್ ಮಾಡ್ಕೊಂಡು ಹೋಗ್ಯಕ್ಕೆ ನೀನು ಇಲ್ಲಿ ಬಂದು ನನ್ನ ಮನೆ ವಿಚಾರದ ತಲೆ ಹಾಕ್ಬೇಡ. ನಂಗೆ ಗೊತ್ತು ಯಾರನ್ನ ಮನ್ಯಾಗ ಇಟ್ಕೋಬೇಕು, ಯಾರನ್ನ ಇಟ್ಕೋಬಾರ್ದು ಅನ್ನೋದು ಖಬರ್ ಐತೆ ನನಗೆ. ಒಂದು ನೀನಾಗ್ಲಿ ಅತ್ತಿಯರಾಗ್ಲಿ ಒಂದು ಇತ್ತಂದು ಕಡ್ಡಿ ತೆಗೆದು ಇತ್ತಾಗ ಹಾಕೋದಲ್ಲ, ನನಗೆ ಹೇಳಕ್ಕೆ ಬರ್ತಾಳೆ ದೊಡ್ಡದಾಗಿ. ಯಾಕ್ಲಿ ನೀನು ಹೇಳಿನಿಲ್ಲ, ಏನು ಒಮ್ಮಕ್ಳು ಕಿಮೆ ಹರ್ಕೊಂಬೋತಿದ್ದಿ ಚಂದಾಗ ಅತಿಯಮ್ಮ ಅಂತಂದು ಬೇರೆದ್ರ ನೋಡಿ ಕಲಿತೇ ಇಲ್ಲ. ಏನು ಎಲ್ಲ ಕಲಿಸ್ಕೊಡ್ಬೇಕು ನಿನಗೆ. ನಯ ಇಲ್ಲ ನಾಜುಕಿಲ್ಲ, ಒಮ್ಮಗ್ಲೆ ಕಿಜಿ ಜಗಳಕ್ಕೆ ಹೋಗ್ತಾಳೆ. ನೀನು ನೋಡು ಹೇಗಾಗಿ ಕಡ್ಡಿ ಮುರಿದಂಗೆ ಮಾತಾಡಿ ಹೋದ್ಲೆ ನಿನ್ನ ಮಕ್ಕಕ್ಕೆ. ಗೌರಿ, ಕೊಡ್ರಿ ನನ್ನ ಫೋನ್ ಕೊಡ್ರಿ. ನಮ್ಮ ಮಾವರಿಗೆ ಫೋನ್ ಮಾಡಿ ಹೇಳಬೇಕು, ಫೋನ್ ಕೊಡ್ರಿ. ನೋಡು, ನೀ ಎಷ್ಟೇ ಹಠ ಮಾಡಿದ್ರು ನಾನೇ ನಿನಗೆ ಫೋನ್ ಕೊಡೋದಿಲ್ಲ. ಸುಮ್ಮನೆ ಎದ್ದು ಬಾ. ನಾಷ್ಟ ತಂದಿಟ್ಟಿನಿ, ನಾಷ್ಟ ಮಾಡು. ಇಡ್ಲಿ ದೋಸೆ ಎಲ್ಲ ತಂದಿನಿ, ನಿನಗೇನು ಬೇಕಾದ ನಾಷ್ಟ ಮಾಡ್ಕೊ. 2 ದಿನದ ಹೊತ್ತಾತು ಇಷ್ಟ ಅಳಕತ್ತಿದಿ. ನಾನು ಇದ್ದಾಳಲ್ಲ, ನನ್ನನ್ನು ಹೊರಗೆ ಹೋಗಕ್ಕೆ ಬಿಡ್ರಿ ನೀವು. ನನ್ನನ್ನು ಹೊರಗೆ ಹೋಗಿ ಬಿಡ್ರಿ ನೀವು. ನಿಮ್ದೆಲ್ಲ ಬುದ್ಧಿನೂ ಮೊದಲು ನಾ ಹೇಳ್ಬೇಕು ಮಾವರಿಗೆ. ಬಿಡ್ರಿ ನಾನು ಹೊರಗೆ ಹೋಗಕ್ಕ. ಇಲ್ಲೇ ಇರು, ನಿನಗೆ ಇಷ್ಟು ಸೊಕ್ಕೈತೆ ಅಂದಾಗ ನಾನೇನು ಬಿಡೋದಿಲ್ಲ. ನೋಡು, ನಿಜವಾಗ್ಲೇ ನಮ್ಮಿಬ್ಬರ ಮಧ್ಯೆ ಆ ಥರ ಏನೂ ಇಲ್ಲ. ಆಕಿ ನಾನು ಒಳ್ಳೆ ಫ್ರೆಂಡ್ಸು ಅಷ್ಟ. ಆ ಸಲ್ಗಿ ಮೇಲೆ ಹೋಗಿದ್ವಿ ಅಂತ ನಮ್ಮ ಮನೆಯಿಂದ ಅದನ್ನ ಹೇಳಕತ್ತೀನಿ, ನೀ ಮತ್ತೆ ಅದನ್ನ ಮಾಡಕತ್ತಿದ್ದಿ. ನಿನ್ನಂತ ರಾಕ್ಷಸಿನ ಮದುವೆ ಆಗಪ್ಪದ್ಲು ನಾನು ಅಕ್ಕಿನ ಮದುವೆ ಆಗಿದ್ರೆ ಸುಖವಾಗಿರ್ತಿದ್ದೆ. ಹಾ ಬಂತು ನೋಡ್ರಿ ಸತ್ಯ ಬಾಯಿಂದ. ಇದ ಸತ್ಯನ ಹೇಳ್ಬೇಕು ಮಾವರಿಗೆ. ನಾನು ಎಷ್ಟು ದಿನ ಕೂಡಾಕ್ತೀರಿ? ನಾ ಸಾಯ್ತೀನಿ ಹೊರತು ಒಂದು ಹಗಳ ನೀರು ಕುಡಿಯಲ್ಲ, ಒಂದು ಗುಟ ನೀರು ಕುಡಿಯಲ್ಲ, ಒಂದು ಹಗಳ ಅನ್ನ ತಿನ್ನಲ್ಲ. ನಾನು ನೋಡ್ತೀನಿ. ಗೌರಿ, ಬೇಡ ಅಂದ್ರೂ ನೀ ಅತಿ ಮಾಡಕತ್ತಿ ಗೌರಿ, ಸರಿ ಇರಲ್ಲ. ಬೇಡ, ಸುಮ್ಮನೆ ಎದ್ದು ಬಾ, ಊಟ ಮಾಡು. ನೀ ಹೇಳ್ಬೇಕಲ್ಲ ಅಪ್ಪಗ, ನಾನು ಕರೆಸ್ತೀನಂತ. ವಿನಯ, ಗೌರಮ್ಮ ಎಲ್ಲದಿರವ? ಅಯ್ಯಯ್ಯೋ, ಅಪ್ಪ ಬಂದ್ರು. ಮಾವ ಯಾಕಮ್ಮ ಗೌರಮ್ಮ, ಏನಾಯ್ತು? ಯಾಕೆ ಅಳಕತಿ? ಏನು ವಿನಯ ಇದು? ನಾನು ಕೂಗಿದ್ನಪ್ಪ, ನೀವು ಯಾರು ಮತ್ತೆ ಹೊರಗೆ ಬರಲಿಲ್ಲ. ಅದಕ್ಕೆ ನಾನು ನಿಮ್ಮನ್ನು ಹುಡ್ಕೊಂಡು ಇಲ್ಲಿಗೆ ಬಂದೆ. ಯಾಕೆ ಏನಾಯ್ತು? ಯಾಕೆ ಅಳಕತ್ತಾಳ ಗೌರಮ್ಮ?
ಅಪ್ಪ ತಲೆನೋವಂತಪ್ಪ ಅದಕ್ಕೆ ಕಳಕತ್ತಾಳ ದವಾಖಾನೆ ಕರ್ಕೊಂಡು ಹೊಂಟಿದ್ನಪ್ಪ ಅದು ಇಲ್ಲ ಮಾವ ಇಲ್ಲ ನಂಬಡ್ರಿ ಮಾವ ನಿಮ್ಮ ಮಗನ್ನ ನಂಬಡ್ರಿ ನಿಮ್ಮ ಮಗ ನಂಗೆ ಮೋಸ ಮಾಡಕತ್ತಾರ ಮಾವ ನಿಮ್ಮ ಮಗ ನಂಗೆ ಮೋಸ ಮಾಡಕತ್ತಾರ ನಾ ಸತ್ಯ ಹೇಳಕತ್ತೀನಿ ಮಾವ ನಂಗೆ ಮೋಸ ಆಗತ್ತಿದ್ ಮಾವ ಅಯ್ಯಯ್ಯೋ